ಚಾನಲ್ ವೈಟಿ ಮೋಟೋ ಬ್ಲಾಗ್ಸ್. ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಬಾಯ್. ಟೈಮ್ 11:30 ಆಗಿದೆ ನೈಟು. ನಮ್ಮ ರೋಡಲ್ಲಿ ನೋಡಿ ನಾಯಿ. ಈ ನಾಯಿ ಮಾತ್ರ ಯಾವಾಗೂ ಎದ್ದೇ ಇರುತ್ತೆ, ಮಲ್ಕೊಂಡೇ ಇರಲ್ಲ ಇವಾಗೂ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಬಿಡ್ಬೇಕು. ಪೆಟ್ರೋಲ್ ಒಂದು ಚೂರು ಇಲ್ಲ. ಹೋದ ಸತಿ ಗಾಡಿ ಲಾಂಗ್ ಹೋಗಿ ಬಂದಿದ್ದೆ, ಮತ್ತು ಗಾಡಿ ಎಲ್ಲಿಗೂ ಎತ್ತೇ ಇಲ್ಲ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡ್ಬೇಕು ಇವಾಗ ಇಲ್ಲಿಂದ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ವಿ. 1500 ರೂಪಾಯಿಗೆ ಇಡ್ಸೈತೆ. ಇನ್ನೆಲ್ಲೂ ನಿಲ್ಸೋದೇನಿಲ್ಲ. ಊಟ ನೋಡ್ಕೊಂಡು ಒಂದೇ ರೋಡಿನ ಹೆಬ್ಬಾಳ ಮೇಲೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡು ಒಂದೇ ರೋಡೇನು. ಸಿಗ್ನಲ್ ಬೇರೆ ವರ್ಕ್ ಆಗ್ತಾಯಿಲ್ಲ. ಹೆಂಗೆ ನುಗ್ತಾರೆ ನನ್ನ ಮಕ್ಕಳು. ಬೇಗ ಹೋಗ್ಬಿಡ್ಬೇಕು. ಟೈಮು ಕರೆಕ್ಟಾಗಿ ಇವಾಗ 11:30 ಆಗಿದೆ ಬಿಡೋಷ್ಟರಲ್ಲಿ. ಇನ್ನು ಅಲ್ಲಿಗೆ ಹೋಗೋಷ್ಟರಲ್ಲಿ ಎಷ್ಟು ತಗೋತಾ ಗೊತ್ತಿಲ್ಲ. 12 ಗಂಟೆ ಆಗ್ತಾಯಿದ್ರು ಬೆಂಗಳೂರಲ್ಲಿ ಜನ ಮಲ್ಕೊಳ್ಳೋದೇ ಇಲ್ಲ ಅನಿಸುತ್ತೆ. ನೋಡಿ ಇವಾಗ ಟೈಮ್ 12 ಗಂಟೆ ಆಗ್ತಾಯಿದ್ರು. ಟ್ರಾಫಿಕ್ ಜಾಮ್ ಮಾತ್ರ ಕಮ್ಮಿ ಆಗಿಲ್ಲ. ಇಲ್ಲಿ ಬೇರೆ ಮೆಟ್ರೋ ಬೇರೆ ಕನ್ಸ್ಟ್ರಕ್ಷನ್ ನಡೀತೈತೆ. ಅದಿನ್ನು ಯಾವಾಗ ಮುಗೈತೆ, ಯಾವ ಕಾಲಕ್ಕೆ ಮುಗೈತೆ, ನಮ್ಮ ಹೆಬ್ಬಾಳಕ್ಕೆ ಯಾವಾಗ ಬರುತ್ತೋ ಅದು. ನನ್ನ ಪ್ರಕಾರ ಇನ್ನೊಂದು 5-6 ವರ್ಷ ಆಗ್ಬೋದೇನೋ ಬರೋಷ್ಟರಲ್ಲಿ. ಏನು ಮಾತಾಡೋದಂತಲೇ ಗೊತ್ತಿಲ್ಲ. ಸುಮ್ಮನೆ ಖಾಲಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ಬೇರೆ ಹಿಂದೆಗಡೆ ಕುತ್ಕೊಂಡವನೆ. ಇಂಟ್ರ್ಕಮ್ ಮಾತಾಡೋಣ ಅಂದ್ಬಿಟ್ಟು ತಗೊಂಬಂದರೆ ನಂದು ಅವನು ಕೇಳಿಸ್ತೈತೆ, ಅವ್ನು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ. ಅದೇನಾಗೈತೋ ಗೊತ್ತಿಲ್ಲ. ಅದೇನು ಪ್ರಾಬ್ಲಮೋ ಗೊತ್ತಿಲ್ಲ. ಏನು ಮೈಕ್ ಏನಾದರೂ ಹೋಗಿರ್ಬೋದೇನೋ ನನ್ನ ಪ್ರಕಾರ. ನೋಡ್ಬೇಕಲ್ಲ ಹೋದ್ಮೇಲೆ. ಮೈಕು ತಗೊಳಕ್ಕಂತೂ ಆಗಲ್ಲ ಇವಾಗ ಸದ್ಯಕ್ಕೆ. ಕಾಸು ಖರ್ಚು ಮಾಡೋಷ್ಟು ದುಡ್ಡಿಲ್ಲ ಇವಾಗ. ನಾಳೆ ಕಾಲೇಜ್ಗೆ ಬೇರೆ ಹೋಗಿಲ್ಲ. ನಮ್ಮ ಟೀಚರ್ ಇನ್ನಷ್ಟೇ ಹುರ್ಕೊಂಬಿಟ್ಟಿರ್ತಾರೆ ಫುಲ್ಲು. ಇವಾಗಲೇ ಟಿನ್ ಫ್ಯಾಕ್ಟ್ರಿ ಹತ್ರನೂ ಬ್ರಿಡ್ಜ್ ಹತ್ಬಿಟ್ಟಿದ್ದೀವಿ. ಇನ್ನೊಂದೇ ರೋಡು. ಮ್ಯಾಪಲ್ಲಿ 4 ಕವರು ತೋರಿಸ್ತೈತೆ. ಇವಾಗ ಟೈಮ್ ಏನು 12 ಗಂಟೆ ಆಗಿದೆ. ನಾವು ಹೋಗೋ ಅಷ್ಟೊಂದು ಒಂದು 5 ಗಂಟೆ ಆಗ್ತದೆ. ನಾವೆಲ್ಲರೂ ಪಕ್ಕ ನಿಲ್ಲಿಸ್ತೀವಿ. ನಾವು ಒಂದೇ ಸತಿ ಹೋಗೋ ಮಕ್ಕಳಂತೂ ಅಲ್ಲ. ನಾವು ಲೈಟ್ ಆಗಬೇಕು ಫಸ್ಟು. ಕರೆಂಟ್ ಬಿಲ್ಲೇ ನಾವು ಕಟ್ಟೋದು. ಕಾಂಗ್ರೆಸ್ ಅವ್ರಿಗೋ ಫ್ರೀಯಾಗಿ ಕೊಟ್ಟವರಲ್ಲ. ಪರವಾಗಿಲ್ಲ ಇವಾಗ ಟ್ರಾಫಿಕ್ ಜಾಮ್ ಏನಿಲ್ಲ. ಬೇಗನೆ ಬಂದ್ವಿ ಒಂಚೂರು. ಇಲ್ಲಿಂದ ಒಂದೇ ರೋಡು ಬ್ರಿಡ್ಜು. ಈ ಬ್ರಿಡ್ಜ್ ಏನೋ ರೋಪ್ ಬ್ರಿಡ್ಜ್ ಅಂತ ಕಟ್ಟವ್ರೆ. ಇದಕ್ಕೆ ಲೈಟ್ ಇಲ್ಲ, ಏನಿಲ್ಲ. ಬ್ರಿಡ್ಜ್ ನೋಡಿ ಖಾಲಿ ಹೊಡಿತೈತೆ. ಈಗ ಫಸ್ಟು ನಾನು ನಮ್ಮ ಫ್ರೆಂಡ್ ರೆಡ್ಡಿ ಅಂತ ಇನ್ನೊಬ್ಬ ಬಂದಿದ್ವಿ. ನನ್ನ ಮಗ ಬಾರೋ ಅಂದರೆ ಏನೇನೋ ಕತೆ ಹೇಳ್ತಾನೆ. ಅದಕ್ಕೆ ನಾನು ಮತ್ತು ನಮ್ಮ ತಮ್ಮನೇ ಹೊರಟಿದ್ದೀವಿ ಇವಾಗ. ರೋಪ್ ಬ್ರಿಡ್ಜ್. ಕಾರ್ ನಿಲ್ಸಿದ್ದು. ತಿರುಪತಿ 235 ಕಿಲೋಮೀಟ್ರು, ಚೆನ್ನೈ 317 ಕಿಲೋಮೀಟ್ರು, ಕೋಲಾರ 52 ಕಿಲೋಮೀಟ್ರ್ ಇದೆ ಇನ್ನು. ಓ ಗಾಡ್, ಟೈಮ್ ಏನೋ ಪಟ ಅಂತ ಹೋಗ್ತೈತೆ. ನಾವು ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಮಾಮೂ ಇಲ್ಲೊಂದು ಸ್ವಲ್ಪ ನೋಡಿರಿ ಮಾಮೂ. ಸಿಗ್ನಲ್ ಎಗರ್ಸ್ಬಿಟ್ವಿ, ಕಾಣಿಸೇ ಇಲ್ಲ ಸಿಗ್ನಲ್. ಅದು ಎಲ್ಲಪ್ಪ, ಎಲ್ಲಿ ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು. ಫಸ್ಟು ನಾನು ನೆಕ್ಸ್ಟ್ ಹೋಗೋ ಅಷ್ಟರಲ್ಲಿ ವೈಸರ್ ಚೇಂಜ್ ಮಾಡಿಸ್ಬಿಡ್ಬೇಕು. ಫುಲ್ಲು ಸ್ಕ್ರ್ಯಾಚಸ್ ಆಗೋಗ್ಬಿಟ್ಟಿದೆ. ಏನು ರೋಡೇ ಕಾಣಿಸ್ತಾ ಇಲ್ಲ. ಹೋಗಿ ಅದು ಇಲ್ಲಿ ಕೂತ್ಬಿಡ್ತೀನಿ ಅಂತ ಭಯ ಆಗ್ತದೆ. ಗಾಳಿ ಸೌಂಡ್ ನನ್ನ ಪ್ರಕಾರ ಕೇಳಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ. ಕೆಳಗಡೆ ಬೇರೆ ಕಳ್ದೋಗ್ಬಿಟ್ಟೈತೆ ಹೆಲ್ಮೆಟ್ದು. ಇಲ್ಲೊಂದು ಸಿಗ್ನಲ್ ಇದೆ. ಈ ಸಿಗ್ನಲ್ನ ನೋಡ್ಬಿಟ್ಟೆ. ಆದರೂ ಹಂಗೆ ಎಲ್ಲ ಹೋಗ್ತವ್ರೆ. ಬೇಡಪ್ಪ, ನಾವು ನಿಲ್ಸ್ಕೊಂಡೆ ಹೋಗೋಣ. ಆಮೇಲೆ ಕೇಸ್ ಹಾಕ್ಬಿಟ್ಟವರು. ಮಾಮೂಂದಿರಿ ಎಲ್ಲಿ ನೋಡ್ರಪ್ಪ. ಗುದ್ದಕ್ಕೆ ಬಂದ್ಬಿಟ್ನಪ್ಪ ಏನೋ. ಇದೀವಿ ಅದು ಲಾಂಗು. ಹೊಸಕೋಟೆ ಹೈವೇ ಲಿಮಿಟೆಡ್ ಅಂತೆ. ಹೊಸಕೋಟೆ ಟೋಲ್ ಇರಬೇಕೇನೋ ಇದು. ಫುಲ್ ಲಾರಿಗಳು. ಇಷ್ಟೊತ್ತಾರೆ ಲಾರಿಗಳಿದೆ. ಪಕ್ಕದಲ್ಲಿ ಹೋಗ್ತೇವೆ. ಬರೋ ಅಂತ ಹೋಗ್ತಾರೆ. ಗಾಡಿ ಬೇರೆ ಅಲ್ಲಾಡ್ಬಿಡುತ್ತೆ ಹಂಗೆ ಅವ್ರು ಹೋಗೋ ಸ್ಪೀಡ್ಗೆ. ನಮ್ಮ ಬಾಸ್ ಹೆಲ್ಮೆಟ್ ಹಾಕ್ತಿರೋ ಹಂಗೆ ಹೋಗ್ತವ್ರೆ. ಆಲ್ಮೋಸ್ಟ್ ಮನೆಯಿಂದ 32 ಕಿಲೋಮೀಟ್ರ್ ಬಂದಿದ್ದೀವಿ. ಒಂದೇ ರೋಡಿನ 60 ಕಿಲೋಮೀಟ್ರ್ ಐತೆ. ಒಂದೇ ರೋಡು. ಇಲ್ಲಿಗೆ ಒಂದು ವರ್ಷ ಮುಂಚೆ ಏನೋ ಬಂದಿದೆ ಕೋಲಾರ್ಗೆ. ನಮ್ಮ ಮ್ಯಾಮ್ದು ಬರ್ತಡೇ ಅಂತೀನಿ. ನಮ್ಮ ಮ್ಯಾಮ್ದು ಮದುವೆ ಇತ್ತು. ಕಾಲ್ ಮೀ ಮ್ಯಾಮ್ದು ಮದುವೆ. ಎಲ್ಲಪ್ಪ ಇದು ಬೇರೆ ಬೀಳ್ಸ್ಕೊಂಬಿಟ್ಟು ಕೆಳಗಡೆ. ಒನ್ ವೇಲ್ ಬೇರೆ ಬಂದಿದ್ದಾಯ್ತಪ್ಪ. ರೋಡ್ ಬೇರೆ ತುಂಬ ದೊಡ್ಡದಾಗೈತೆ. ಅಮ್ಮ, ಇವಾಗ ಜಸ್ಟ್ ಒಂದು ಹಾವು ನೋಡಿದ್ವಿ. ಚಿಕ್ಕ ಹಾವು. ಹತ್ತೋ ಬೇಗ, ಚಪ್ಪಲಿ ಹುಷಾರಾಗಿ ಇಟ್ಕೋ. ಇದು ಹಾವು ಇಲ್ಲೇ ಎಲ್ಲೋ ಇತ್ತು. ಸಿಕ್ಕರೆ ತೋರಿಸ್ತೀನಿ ನಿಮ್ಗೂ.
ಅಲ್ಲಪ್ಪ ಎಲ್ಲಪ್ಪ ಅವು ಎಲ್ಲ ಅವಲೇ ಮಾಯ ಆಗೋಗ್ಬಿಟ್ಟೈತೆ. ನನಗೆ ಇವಾಗ ರಿಟರ್ನ್ ಬರ್ಬೇಕಾರೆ ನೋಡಿದೆ. ಏನೋ ಬಿಡ್ರಿ, ಮುಂದೆ ಫಸ್ಟ್ ನಾವು ತಿರುಪತಿಗೆ ಹೋಗೋಣ. ನಾವು ನೋಡ್ಕೊಂಡಿದ್ದು ಲೇಟಾಗಿ ಹೋಗುತ್ತೆ. ಅವಾಗಲೇ ಮುಳ್ಬಾಗ್ಲಿಗೂ ಬಂದ್ಬಿಟ್ಟಿದ್ದೀವಿ. ಏನು ಆರಾಮಾಗಿ ಒಂದು 80-100 ಒಳಗಡೆನೇ ಬರ್ತಾ ಇದ್ದೀವಿ. ಟ್ರಾಫಿಕ್ ಏನು ಅಷ್ಟೊಂದು ಏನಿಲ್ಲ, ಬರೀ ಲಾರಿಗಳ್ದೊಂದೇ ಕಾಟ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಮನೆಯಿಂದ ಕರೆಕ್ಟಾಗಿ ಇಲ್ಲಿಗೆ 71 ಕಿಲೋಮೀಟ್ರ್ ಬಂದಿದ್ದೀವಿ. ಮನೆ ಬಿಟ್ಟು ಆಗಲೇ 1 ಅವರ್ ಆಯಿತು. 11:30 ಇಲ್ಲಿ ಬಿಟ್ಟಿದ್ದು, 1 ಅವರ್ 15 ನಿಮಿಷ ಆಗೈತೆ. ಮುಳ್ಬಾಗ್ಲು ಇನ್ನೇನು ಎಂಟ್ರಿ ಆಗ್ಬಿಟ್ಟು ಇನ್ನು ಆಚೆಗೂ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಏನು ಫುಲ್ಲು ನೈಸಾಗಿದೆ ರೋಡು. ಪೆಟ್ರೋಲ್ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಿರುಪತಿಗೆ ಹೋಗಿ ಬರ್ಬೇಕಾದ್ರೆ ಹಾಕ್ಸ್ಬೇಕು ಅನಿಸುತ್ತೆ. ಬಸ್ ಮೇಂಟೆನೆನ್ಸ್ ನೋಡಿ, ಹೊಗೆ ನೋಡಿ ಹಿಂಗೆ ಬಿಟ್ಕೊಂಡು ಹೋಗ್ತಿದ್ದೆ. ರೋಡೆಲ್ಲ ಹೊಗೆನೂ ತುಂಬ್ಕೊಂಡು ಹೋಗ್ತೈತೆ. ಗೌರ್ಮೆಂಟ್ ಬಸ್ಗಳೇ ಹೆಂಗಾದ್ರೆ ಇನ್ನು ಪ್ರೈವೇಟ್ ಬಸ್ಗಳು ಇನ್ನು ಹೆಂಗಿರುತ್ತೆ ಹೇಳಿ. ಸ್ಲೀಪರ್ ಕೋಚ್ ಅಂತೆ, ಅದ್ರ ಹಿಂದೆ ಹೋದರೆ ಬೇಗ ಹೋಗ್ಬಿಡ್ತಾರೆ ಅಷ್ಟೇ ಮನುಷ್ಯರು. ಟೈಮ್ ಆಗಲೇ 1:45 ಯಾವ ಊರಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ ಇನ್ನು. ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆರಾಮಾಗಿ 80-100 ಒಳಗಡೆನೆ ಹೋಗ್ತಾ ಇದ್ದೀನಿ. ಇನ್ನು 4 ಗಂಟೆಗೆಲ್ಲ ರೀಚ್ ಆಗ್ಬಿಡ್ತೀವಿ ಅನಿಸುತ್ತೆ. ಆಟೋಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ ಚೆಕ್ ಪೋಸ್ಟ್. ಆಗಿದೆ. ತಿರುಪತಿ ಇನ್ನೂ 80-90 ಕಿಲೋಮೀಟ್ರ್ ಇದೆ. ಚಿತ್ತೂರು 22 ಕಿಲೋಮೀಟ್ರ್ ಇದೆ. ಪೊಲೀಸವ್ರು ಬೇರೆ ಎಲ್ಲಿ ನೋಡ್ರು ಚೆಕ್ಕಿಂಗು. ಪೊಲೀಸವ್ರು ಬೇರೆ ಚೆಕ್ ಮಾಡೋರು ಗಾಡಿನೆಲ್ಲ. ನಮ್ಮ ಹತ್ರ ಏನೂ ಇಲ್ಲ ಬಿಡಿ ಹಿಡ್ಕೊಳಕ್ಕೂ ಅವರು. ಇನ್ನೇನು ಆಲ್ಮೋಸ್ಟ್ 1.5 ಅವರಲ್ಲಿ ಹೋಗ್ಬಿಡ್ತೀವಿ ಅಂತ ಅನ್ಸುತ್ತೆ. 4 ಗಂಟೆಗೆಲ್ಲ ರೀಚ್ ಆಗ್ತೀವಿ. 4 ಗಂಟೆಗೆ ರೀಚ್ ಆದರೆ 1 ಅವರ್ ಹಂಗೆ ಮಲ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನ ಮುಗಿಸ್ಕೊಂಡು ಆದಷ್ಟು ಬೇಗ ಬಿಡ್ತಾ ಇರೋದೆ. ಇನ್ನು ಯಾವುದೋ ಈ ಕಡೆ ಊರಿಗೆ ಡೈವರ್ಷನ್ ಇದೆ. ಏನಿದ್ರು ಸ್ಟ್ರೈಟ್ ನಮ್ಮದು. ಅಲ್ಲಿ ಇದೆ ಫಸ್ಟ್ ಟೋಲು. ಫುಲ್ ಎಲ್ಲ ಕಡೆ ಚೆಕ್ಕಿಂಗ್ ಬೇರೆ ನಡೀತೈತೆ. ಎಲೆಕ್ಷನ್ ಬೇರೆ ಇದೆಯಲ್ಲ. ಮಿಟ್ಟಪಲ್ಲಿ ಟೋಲ್. ಇಲ್ಲಿಂದ ಇನ್ನೇನೊಂದು 75 ಕಿಲೋಮೀಟ್ರ್ ಇದೆ. ಟೈಮ್ ಆಗಲೇ 3 ಗಂಟೆ ಆಗ್ತಾಯಿದೆ. ಇನ್ನೊಂದು 1 ಅವರ್ಗೆಲ್ಲ ಹೋಗ್ಬಿಡ್ತೀವಿ ಅಂತ ಅನ್ಸುತ್ತೆ. 4 ಗಂಟೆಗೆಲ್ಲ ರೀಚ್ ಆದರೆ ಸಾಕಲ್ಲಿಗೆ. ಫಸ್ಟು ಹೋಗಿ ಲಾಕರ್ ಎಷ್ಟೊತ್ತಿಗೆ ಸಿಗುತ್ತೋ ಗೊತ್ತಿಲ್ಲ ಇನ್ನು. ಲಾಕರ್ ತೊಗೊಂಡು ಎಲ್ಲ ಒಳಗಡೆ ಹಾಕ್ಬಿಟ್ಟು ಫೋನ್ಗಿನೆಲ್ಲ ಒಳಗಡೆ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ಬಿಡ್ಬೇಕಿನ್ನು ಸ್ನಾನ ಮಾಡ್ಕೊಂಡು. ಬ್ಲಾಗ್ ಮಾಡೋಣ ಅಂದರೆ ತೋರಿಸೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ಬರೀ ಕತ್ಲು ರೋಡು, ಏನು ತೋರಿಸೋ ಅಂಥದ್ದಿಲ್ಲ. ಬೆಳಗ್ಗೆ ನಾಳೆ ಬರಬೇಕಾದ್ರೆ ತುಂಬ ನೋಡೋಂಥದ್ದೆಲ್ಲ ಚೆನ್ನಾಗಿರುತ್ತೆ. ತಿರುಪತಿ ಲೆಫ್ಟು, ಇಲ್ಲೊಂದು ಡೈವರ್ಷನ್. ಆವಾಗಿಂದ ಬೆಂಗಳೂರಿಂದ ಇದೆ ಫಸ್ಟ್ ಡೈವರ್ಷನ್. ತಿರುಪತಿ ಇನ್ನು 54 ಕಿಲೋಮೀಟ್ರ್. ಟೈಮು 3:06. 4 ಗಂಟೆ ಹೋಗ್ತೀವಿ ಪಕ್ಕ. ಈ ವೈಸರ್ ಹಾಕ್ಕೊಂಡು ಒಂದು ಗೋಲ್ಡ್ ಗುರು ಏನು ರೋಡೇ ಕಾಣಿಸಲ್ಲ. ಫುಲ್ ಸ್ಕ್ರಾಚಸ್ ಆಗೋಗ್ಬಿಟ್ಟೈತೆ. ಫಸ್ಟ್ ಹೋಗಿ ಚೇಂಜ್ ಮಾಡಿಸ್ಬಿಡ್ಬೇಕು. ಬೆಳಿಗ್ಗೆ ಹೊತ್ತೇನೋ ಪರವಾಗಿಲ್ಲ, ಬೆಳಕಿರುತ್ತೆ. ರಾತ್ರಿ ಹೊತ್ತಂದು ತುಂಬ ಕಷ್ಟ ಇದು ಹಾಕ್ಕೊಂಡು ಓಡಿಸೋದು. ರೋಡ್ ಮಾತ್ರ ತುಂಬ ಸಕ್ಕತ್ತಾಗಿದೆ. 6 ಲೇನ್ ರೋಡು. ಸ್ಪೀಡ್ ಬ್ರೇಕರ್ ಇಲ್ಲ ಏನಿಲ್ಲ. ಆರಾಮಾಗಿ ಒಂದು 80-100 ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಇನ್ನೂ ಹಾಫ್ ಟ್ಯಾಂಕ್ ಇದೆ. ಪ್ರಕಾರ ಬರಬೇಕಾದ್ರೆ ಹಾಕ್ಸ್ಬೇಕೆ. 12 ಕಿಲೋಮೀಟ್ರ್ ಐತೆ. ಯಾವುದೋ ಸಂಧಿ ಒಳಗಡೆ ಬೇರೆ ಕರ್ಕೊಂಬಂದ್ಬಿಟ್ಟೈತಿದ್ದು. ಒಂದು ಗಾಡಿ ಇಲ್ಲ ಅಲ್ಲಿ, ಯಾವುದೋ ಒಂದೇ ಒಂದು ಗಾಡಿ ನಿಂತೈತೆ. ಟೈಮ್ 3:45. ಈ ಮ್ಯಾಪ್ ನಂಬ್ಕೊಂಬಂದ್ಬಿಟ್ರೆ ಸಂಧಿಗಳಿಗೆ ಹೋಗ್ಬೇಕು. ಇದೇ ಆಗೋದು. ಸುತ್ತಿರೋ ಕಡೆನೇ 2 ಸರಿ ಸುತ್ತಾ ಇದ್ದೀವಿ. ಇನ್ನು ಲೊಕೇಶನ್ ಮಾತ್ರ ಬಂದಿಲ್ಲ. ಇನ್ನೂ 2 ಕಿಲೋಮೀಟ್ರ್ ಅಂತ ತೋರಿಸ್ತೈತೆ. ಮತ್ತೆ ಬಂದಿರೋ ರೋಡ್ಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಅದಕ್ಕೆ ಮ್ಯಾಪ್ಗಳನ್ನ ಮಾತ್ರ ನಂಬಬಾರ್ದು. ನೋಡಿ ಅಲ್ಲೇ ಎಲ್ಲ ಜೀಪಲ್ಲಿ ಹೋಗ್ತಾ ಇದ್ದಾರೆ. ಅವರು ದೇವಸ್ಥಾನ ಮೇಲಕ್ಕೆ ಹೋಗಿರ್ಬೇಕು. ಅವ್ರ ಹಿಂದೆ ಫಾಲೋ ಮಾಡಿದ್ರೆ ನಾವು ಹೋಗ್ಬೋದು ಬೇಗ. ಇನ್ನೇನು ಇಲ್ಲಿ ಬೆಟ್ಟ ಹತ್ಬೇಕು ಇವಾಗ. ಹೆಂಗೆ ಹೋಗ್ಬೇಕು?
ಆಟೋವನ್ನು ಫಾಲೋ ಆಗ್ಬಿಟ್ಟು ಹೋಗ್ಬೇಕಷ್ಟೆ. ಇದು ಅಲ್ಲಿ ಚೆಕ್ ಪೋಸ್ಟ್ ಇದೆ, ಅಲ್ಲೆಲ್ಲ ಗಾಡಿ ಎಲ್ಲ ಚೆಕ್ ಮಾಡಿ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಾರೆ ನೋಡಿ. ಅದೇ ಎಂಟ್ರೆನ್ಸು. ಟೈಮ್ ಕರೆಕ್ಟಾಗಿ 4:06. ಹೆಂಗೆ ಹೋಗೋದು ನೋಡ್ಬೇಕು ಇವಾಗ. ಇಸ್ಕೊಂಡು ಕ್ಯಾಮ್ರಾ ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಇದೇನು ಆನ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಕಳಿಸಿದ್ರು ಮುಂದೆಗೆ. ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸಿದ್ರು. ಇದಪ್ಪ ಈ ಮೋಟೋ ವ್ಲಾಗಿಂಗ್ ಮಾಡೋದು ತುಂಬಾ ಕಷ್ಟ ಐತೆ. ಇವಾಗ ಹೋಗಿ ಜಾಕೆಟ್ ಎಲ್ಲಿ ಇಡಬೇಕೋ ಗೊತ್ತಿಲ್ಲ, ಲಾಕರ್ ಸಿಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಓದ್ಸತಿ ಲಾಕರೇ ಸಿಕ್ಕಿರಲಿಲ್ಲ ನಮಗೆ. ಈ ಜಾಕೆಟ್ ಹಾಕ್ಕೊಂಡೆ ದರ್ಶನಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಒಳ್ಳೆ ಟೆರರಿಸ್ಟ್ ನೋಡ್ದಂಗೆ ನೋಡ್ತಾಯಿದ್ರು. ಇವಾಗ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಲಾಕರ್ ರೂಮಿಗೆ ಬಂದಿದ್ದೀವಿ. ಫಸ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೇಕಿನ್ನ. ಟೈಮ್ ಅವಾಗಲೂ ಇನ್ನೇನು 5 ಗಂಟೆ ಆಗ್ತಾ ಬಂದಿದೆ. ಸ್ನಾನ ಇವಾಗ ಜಸ್ಟ್ ಆಯಿತು. ಲಾಕರ್ ರೂಮಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮೇಲೆ ಸಿಗೋಣ. ಮತ್ತೆ ಹಿಂಗೆ ಒಳಗಡೆ ಬೇರೆ ಫೋನ್ ಬೇರೆ ಅಲೋ ಇಲ್ಲ, ಸುಮ್ಮನೆ ಅಲ್ಲೊಂದು ತಲೆನೋವು. ಅದಕ್ಕೆ ಇಲ್ಲೇ ದರ್ಶನ ಆದಮೇಲೆ ಸಿಗೋಣ ಆಮೇಲೆ.